ಸ್ಲ್ಯಾಬ್ ಕಾಸ್ಟಿಂಗ್ ಅನ್ನೋದು ನಿಮ್ಮನೆ ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತಹ ದಿನ. ಇವತ್ತು ನೀವು ಮಾಡೋ ಒಂದು ಮಿಸ್ಟೇಕ್ ನಾಳೆ ನಿಮ್ಮನೆ ಬಿರುಕಿಗೆ ಕಾರಣವಾಗಬಹುದು. ಶಟರಿಂಗ್ ಆರ್ ಫ್ರೇಮ್ ವರ್ಕ್ ಅನ್ನೋದು ನಿಮ್ಮ ಕಾಂಕ್ರೀಟ್ ಗಟ್ಟಿಯಾಗೋವರೆಗೆ ಹಾಗೆ ನಿಮ್ಮ ಕಾಂಕ್ರೀಟ್ಗೆ ಶೇಪ್, ಸ್ಟೆಬಿಲಿಟಿ ಹಾಗೂ ಸಪೋರ್ಟ್ ನ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಕೂಡ ಶಟರಿಂಗ್ ಸ್ಟ್ರಾಂಗ್, ಅಲೈನ್ಡ್ ಹಾಗೂ ಟೈಟ್ಲಿ ಸಪೋರ್ಟಿವ್ ಆಗಿರಬೇಕು. ಇಫ್ ಇನ್ ಕೇಸ್ ಏನಾದ್ರೂ ಶಟರಿಂಗ್ ಕಾಂಕ್ರೀಟ್ ಟೈಮ್ ಅಲ್ಲಿ ಮೂವ್ ಆದ್ರೆ ಸ್ಲ್ಯಾಬ್ ಲೆವೆಲ್ ಆಗಿ ಬರೋದಿಲ್ಲ. ಸ್ಟೀಲ್ ಅನ್ನೋದು ನಿಮ್ಮನೆ ಸ್ಲ್ಯಾಬ್ಗೆ ಸ್ಟ್ರೆಂತ್ ಅನ್ನ ಕೊಡುತ್ತೆ. ಸೊ ಸ್ಟೀಲ್ ಸ್ಪೇಸಿಂಗ್ ಆಸ್ ಪರ್ ಸ್ಟ್ರಕ್ಚರ್ ಡ್ರಾಯಿಂಗ್ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಬೈಂಡಿಂಗ್ ಬಾರ್ ಟೈಟ್ ಆಗಿರಬೇಕು, ಕವರ್ ಬ್ಲಾಕ್ ಸ್ಟೀಲ್ ಗಿಂತ ಕೆಳಗಡೆ ಪ್ಲೇಸ್ ಮಾಡಿರಬೇಕು, ಹಾಗೆ ಸ್ಟೀಲ್ ಶಟರಿಂಗ್ಗೆ ಡೈರೆಕ್ಟ್ ಆಗಿ ಟಚ್ ಆಗಿರಬಾರ್ದು. ಕಾಂಕ್ರೀಟ್ ಪೋರಿಂಗ್ ಮುಂಚೆ ಎಲ್ಲಾ ಕಾಂಕ್ರೀಟ್ ಪ್ಲೇಸ್ ನ ಕನ್ಫರ್ಮ್ ಮಾಡ್ಕೊಳ್ಳಿ. AC ಪಾಯಿಂಟ್, ಲೈಟ್ ಪಾಯಿಂಟ್ ಹಾಗೂ ಫ್ಯಾನ್ ಪಾಯಿಂಟ್ ಇದನ್ನ ಮುಂಚೆ ಚೆಕ್ ಮಾಡ್ಕೊಳ್ಳೋದು ಬೆಸ್ಟ್. ಯಾಕಂದ್ರೆ ಒಂದ್ಸತಿ ಸ್ಲ್ಯಾಬ್ ಪ್ಲೇಸ್ ಆದ್ಮೇಲೆ ಅದನ್ನ ಬ್ರೇಕ್ ಮಾಡೋದು ಕಷ್ಟ. ಕಾಂಕ್ರೀಟ್ ಮಿಕ್ಸ್ ರೇಷಿಯೋ ನಿಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೀವೇನಾದ್ರೂ ಮ್ಯಾನ್ಯಲ್ ಮಿಕ್ಸ್ ನ ಯೂಸ್ ಮಾಡ್ತಿದ್ರೆ ನಿಮ್ಮ ಸಿಮೆಂಟ್ ಮಿಕ್ಸ್ ರೇಷಿಯೋ 1:1.5:3 ಇರಬೇಕು. ಇನ್ ಕೇಸ್ ನೀವೇನಾದ್ರೂ RMC ಯೂಸ್ ಮಾಡಿದ್ರೆ ಗ್ರೇಡ್ ಲೈಕ್ M20 ಇಸ್ ಬೆಸ್ಟ್. ಇಲ್ಲಿ 1 ಸಿಮೆಂಟ್, 1.5 ಸ್ಯಾಂಡ್ ಹಾಗೂ 3 ಅಗ್ರಿಗೇಟ್ ನ ಯೂಸ್ ಮಾಡ್ತೀವಿ. ರ್ಯಾಂಡಮ್ ಆಗಿ ಎಕ್ಸ್ಟ್ರಾ ವಾಟರ್ ನ ಆಡ್ ಮಾಡೋದನ್ನ ನಿಲ್ಲಿಸಿ, ಯಾಕಂದ್ರೆ ಟೂ ಮಚ್ ವಾಟರ್ ಸ್ಟ್ರೆಂತ್ ನ ರೆಡ್ಯೂಸ್ ಮಾಡುತ್ತೆ. ಕ್ಯೂರಿಂಗ್ ಅನ್ನೋದು ಕಾಂಕ್ರೀಟ್ ಆದ 24 hours ಇಂದ ಶುರು ಮಾಡಬೇಕಾಗುತ್ತೆ ಅಂಡ್ ಮಿನಿಮಮ್ ಕ್ಯೂರಿಂಗ್ 7 to 14 days ಮಾಡಲೇಬೇಕು. ಸ್ಲ್ಯಾಬ್ ಸ್ಟ್ರಾಂಗ್ ಆಗಿದ್ರೆ ನಿಮ್ಮನೆ ಸ್ಟ್ರಾಂಗ್ ಆಗಿರುತ್ತೆ. ಅಂಡ್ ಇದೇ ತರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ಫಾರ್ಮೇಶನ್ಗೆ ನಮ್ಮ ಸುರೇಶ್ ಹ್ಯಾಪಿ ಹೋಮ್ನ ಫಾಲೋ ಮಾಡಿ.